ಆತ್ಮೀಯರೇ, ನಾವು ಹೊರತಂದಂತಹ ಗ್ರೂಪ್ ಸಿ ಸ್ಪೆಷಲ್ ಪುಸ್ತಕಕ್ಕೆ ತಾವು ಅತ್ಯದ್ಭುತವಾದ ಸ್ಪಂದನೆಯನ್ನು ನೀಡಿದ್ದೀರಿ. ಶಾಂತಮಾರ್ಗ ತಂಡ ತಮಗೆ ಆಭಾರಿಯಾಗಿರುತ್ತೆ. ನಾವು ಮೊದಲು ಮಾರುಕಟ್ಟೆಗೆ ತಂದಿದ್ದು ಕನ್ನಡ ಮಾಧ್ಯಮ ಪುಸ್ತಕ. ಈ ನಿಟ್ಟಿನಲ್ಲಿ ಅನೇಕ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಸರ್ ಇಂಗ್ಲೀಷಲ್ಲೂ ಬಿಡಿ ಅಂತ ಅಂದರು. ಸೊ ಇಂದು ಸಾಯಂಕಾಲ ಇಂಗ್ಲೀಷ್ ಮಾಧ್ಯಮದ ಪುಸ್ತಕ ಬೆಂಗಳೂರಿನಲ್ಲಿ ಲಭ್ಯ ಇರುತ್ತೆ, ಕೊರಿಯರ್ ಸಹ ಲಭ್ಯ ಇರುತ್ತೆ. ಕೆಲವೊಂದು ಕಡೆ ಕೊರಿಯರ್ಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ದಿವಸ ಡಿಲೇ ಆಗಿದೆ, ಒಪ್ಕೊಳ್ತೀವಿ. ಅದಾದ ನಂತರದಲ್ಲಿ ವಿ ಹ್ಯಾವ್ ರೆಕ್ಟಿಫೈಡ್ ಎವರಿ ಪ್ರಾಬ್ಲಮ್ಸ್. ಓಕೆ, ಒಂದು ನಾಳೆ ಅಥವಾ ನಾಡಿದ್ದು ನಿಮಗೆ ಧಾರವಾಡದಲ್ಲಿ ಸಿಗ್ಬೋದು. ಸದ್ಯ ಇವತ್ತು ಸಾಯಂಕಾಲ ಇಂಗ್ಲೀಷ್ ಮಾಧ್ಯಮದ ಪುಸ್ತಕ ನಿಮಗೆ ಲಭ್ಯವಿದೆ. ಅದಾದ ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಾವು ಗ್ರೂಪ್ ಸಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಕೋರ್ಸ್ ಮತ್ತು ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಕ್ರಾಶ್ ಕೋರ್ಸ್ ಡಿಸೆಂಬರ್ 1ರಿಂದ ಡಿಸೆಂಬರ್ 20ರವರೆಗೆ ಅದು ಕಂಡುಬರುತ್ತೆ, ಅರೌಂಡ್ 40 hours. ಓಕೆ, ನಂತರದಲ್ಲಿ ಯಾವ ಪುಸ್ತಕವೂ ಶ್ರೇಷ್ಠ ಅಲ್ಲ, ಯಾವ ಪುಸ್ತಕವೂ ಕನಿಷ್ಠವೂ ಅಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪುಸ್ತಕದಲ್ಲಿ ಕೆಲವೊಂದು ಪೇಜ್ ಅಲೈನ್ಮೆಂಟು, ಫಾಂಟ್ ಸೈಜ್ ಕಡಿಮೆ ಆಗಿದೆ ಅನ್ನುವ ಅಂಶವನ್ನು ನಾವು ಒಪ್ಪಿದ್ದೀವಿ. ಫಾಂಟನ್ನು ಕಡಿಮೆ ಕೊಟ್ಟಿರೋ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಂಬರ್ ಆಫ್ ಪೇಜಸ್ ಜಾಸ್ತಿ ಆಗಬಾರದು ಎನ್ನುವ ದೃಷ್ಟಿ ನಮ್ಮದಾಗಿತ್ತು. ಇದರಿಂದ ತಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆ ಆಗಲಿದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಆದ್ದರಿಂದ ಫಾಂಟ್ ಸೈಜನ್ನು ಕಡಿಮೆ ಮಾಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಫಾಂಟ್ ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಕೇಳಿದರೆ ವಿ ಕ್ಯಾನ್ ಇನ್ಕ್ರೀಸ್ ದಿ ಸೈಜ್ ಆಫ್ ದಿ ಫಾಂಟ್. ಸೊ ಈಗ ಈ ಪುಸ್ತಕದ ವೈಶಿಷ್ಟ್ಯದ ಬಗ್ಗೆ ಮಾತಾಡ್ಕೊಂತ ಹೋಗೋಣ. ನೋಡಿ, ನಾವು ವಿ ಆರ್ ನಾಟ್ ಬಿಲೀವಿಂಗ್ ಇನ್ ಅಕಾಡೆಮಿಕ್ ಮಾಡೆಲ್. ಓಕೆ, ಸಹಕಾರ ಚಳುವಳಿ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಇದಕ್ಕೆ ಸಂಬಂಧಪಟ್ಟಾಗೆ ಸ್ವತಂತ್ರ ಪೂರ್ವದ ಅವಧಿಯನ್ನು ಜಸ್ಟ್ ಸಿಂಪಲ್ಲಾಗಿ ಮುಗಿಸ್ಬಿಟ್ಟಿದ್ದೀವಿ. ಸ್ವತಂತ್ರದ ಇಲ್ಲಿಂದ ಕ್ವಶನ್ಸ್ ಬರಲ್ಲ, ಜಸ್ಟ್ ನಿಮಗೊಂದು ಐಡಿಯಾ ಇರಬೇಕು. ಅಂದರೆ ನಾವು ತುಂಬ ಫೈನ್ ಟ್ಯೂನ್ ಮಾಡಿಕೊಟ್ಟಾಗ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ನೋ ದೃಷ್ಟಿಯಿಂದ ಜಸ್ಟ್ ವಿ ಹ್ಯಾವ್ ಗಿವನ್ ಇನ್ಫಾರ್ಮೇಷನ್. ಓಕೆ, ಬಾಕ್ಸ್ ವೈಸ್ ಕಂಪ್ಲೀಟ್ಲಿ ಸಿ ಗ್ರೂಪ್ ಫಾರ್ಮೇಟಲ್ಲಿ ಹೇಗಿರಬೇಕಂತೇಳಿ ಆ ಥರ ಫಾರ್ಮೇಷನ್ ಕೊಟ್ಕೊಂತ ಹೋಗಿದ್ದೀವಿ. ಓಕೆ, ನಂತರದಲ್ಲಿ ಸಮಾಜಶಾಸ್ತ್ರಜ್ಞರು, ಸೋಷಿಯಾಲಜಿಗೆ ಸಂಬಂಧಪಟ್ಟ ಹಾಗೆ. ಸೊ ನಾವು ಆಗಸ್ಟ್ ಕಾಮ್ಟೆ, ಹಾರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್ ವೆಬ್ಬರ್, ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್, ಡಾಕ್ಟರ್ ಇರಾವತಿ ಕರ್ವೆ, ಇವ್ರನ್ನ ಯಾಕೆ ತಂದಿವಿ ಅಂದರೆ ಇವರು PYQs ಅಲ್ಲಿ ಭಾಳ ಬಾರಿ ಬಂದಿದ್ದಾರೆ. ಇಫ್ ಯು ಸಿ ದಿ KSET ಕ್ವಶನ್ ಪೇಪರ್, ಎಸ್ ದೇ ಆರ್ ಕಮಿಂಗ್. If you see the UPSC optional paper, yes, they are part of this question paper. If you see the KPSC question paper, yes, they are part of this question paper. ಸೊ ಯೂಶ್ವಲಿ ಹಾರ್ಬರ್ಟ್ ಸ್ಪೆನ್ಸರ್ ಬಗ್ಗೆ ಅವರ ದೃಷ್ಟಿಕೋನ ಹೇಗಿದೆ ಮತ್ತು ಅವರ ಕೃತಿ ಇಷ್ಟೇ ಕೇಳ್ತಾರೆ ಹೊರತು ತುಂಬ ಇನ್ಡೆಪ್ತು ಹಾರ್ಬರ್ಟ್ ಸ್ಪೆನ್ಸರ್ ಬಗ್ಗೆ ನೀವು PhD ಮಾಡುವ ಅವಶ್ಯಕತೆ ಇಲ್ಲ. ಸಮಾಜಕ್ಕೆ ಜೀವವಿದೆ ಎಂದು ನಂಬಿದರು. ಸಾವಯವ ಸಾದೃಶ್ಯ ಅಂತಂದರೆ ಇದು ಒಂದು ರೀತಿಯಲ್ಲಿ ಆರ್ಗ್ಯಾನಿಕ್ ಕಾಂಪೋನೆಂಟ್ ಆಗಿ ಕಂಡುಬರುತ್ತೆ. ಓಕೆ, ಸಮಾಜಶಾಸ್ತ್ರವು ಸಮಾಜದ ವಿವಿಧ ಭಾಗಗಳು ಹೇಗೆ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಅಧ್ಯಯನ ಮಾಡಿದರು. ಅಂದರೆ ಸಮಾಜದಲ್ಲಿ ಕುಟುಂಬ, ಸಂಸ್ಥೆಗಳು, ರಾಜಕೀಯ, ಆರ್ಥಿಕತೆ ಹೇಗೆ ಕೆಲಸ ಮಾಡ್ತೇವೆ ಅನ್ನೋದನ್ನು ಹಾರ್ಬರ್ಟ್ ಸ್ಪೆನ್ಸರ್ ಹೇಳ್ತಾರೆ. ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್ ಹೇಳ್ತಾರೆ, ಇವರು ಸಾಂಸ್ಕೃತೀಕರಣ ಮತ್ತು ಪಾಶ್ಚಾತ್ಯೀಕರಣದಂತಹ ಪರಿಕಲ್ಪನೆ, ಸ್ಯಾನ್ಸ್ಕ್ರಿಟೈಸೇಷನ್ ಆ್ಯಂಡ್ ವೆಸ್ಟರ್ನೈಸೇಷನ್ ಪರಿಕಲ್ಪನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದವರು ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್. ಸೊ ಹೀಗೆ ಪುಸ್ತಕದ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಕೊಂತ ಹೋಗಿದ್ದೀವಿ. ತದನಂತರದಲ್ಲಿ ವಿಶೇಷವಾಗಿ PYQ ಥೀಮ್ಗಳು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಕಂಡು ಬಂದಿದ್ದಾರೆ. ಉದಾಹರಣೆ, ಅಂಟೋನಿ FC ವ್ಯಾಲೆಸ್ ಮತ್ತು LA ವ್ಯಾಲೆಸ್ ಅವರು ಬಯಸುವ ಬದಲಾವಣೆಯ ವಿಧ ಮತ್ತು ವ್ಯಾಪ್ತಿಯ ಆಧಾರದ ಮೇಲೆ ಸಾಮಾಜಿಕ ಚಳುವಳಿಗಳನ್ನು ವರ್ಗೀಕರಿಸ್ತಾರೆ. ಓಕೆ, ಸೊ ನಮಗೆ ಈ ಥರ PYQs ನೋಡಿದಾಗ ನಮಗೊಂದು ಐಡಿಯಾ ಬರುತ್ತೆ ಹೊರತು. ಸೊ ಹೀಗೆ ಡಿಫ್ರೆಂಟ್ ಕಾನ್ಸೆಪ್ಟನ್ನು ತೆಗೆದುಕೊಂಬಂದು ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ನಂತರದಲ್ಲಿ ಕರೆಂಟ್ ಅಫೇರ್ಸ್, ವುಡ್ರೋ ವಿಲ್ಸನ್ ಬಗ್ಗೆ ವಿ ಹ್ಯಾವ್ ಸ್ಪೋಕನ್. ಸಾರ್ವಜನಿಕ ಆಡಳಿತದಲ್ಲಿ ವುಡ್ರೋ ವಿಲ್ಸನ್ ಏನು ಮಾಡ್ತಾರೆ, ಹೇಗೆ, ಎಕ್ಸಾಂಪಲ್ಸ್ ಅಂತೇಳಿ. ಜಾನ್ ಸ್ಟುವರ್ಟ್ ಮಿಲ್, ಎಸ್ ವಿ ಹ್ಯಾವ್ ಡನ್ ದ್ಯಾಟ್. ಓಕೆ, ಮ್ಯಾಕ್ಸ್ ವೆಬರ್, ಆಡಳಿತದ ಅಧಿಕಾರಶಾಹಿ ಸಿದ್ಧಾಂತ. ಓಕೆ, ನೋಡಿ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಶಾಂತ ಮಾರ್ಗದ ತತ್ವ, ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ನೋಡಿ, 2ನೇ ARC ಸಮಿತಿಯ ಶಿಫಾರಸುಗಳು ಎಲ್ಲ ಪರೀಕ್ಷೆಗಳಿಗೆ ಬಹುಮುಖ್ಯವಾದವು. ಆದ್ದರಿಂದ ಇದನ್ನು 360 ಡಿಗ್ರಿಯಲ್ಲಿ ಓದಬೇಕು. ಇಲ್ಲಿನ ಶಿಫಾರಸನ್ನು ಬಳಸಿಕೊಂಡು ನೀವು ಪ್ರಬಂಧ ಮತ್ತು ಮುಖ್ಯ ಪರೀಕ್ಷೆಗೆ ಉತ್ತರವನ್ನು ಬರೆದರೆ ನಿಮಗೆ ಹೆಚ್ಚು ಅಂಕ ಕಟ್ಟಿಟ್ಟ ಬುದ್ಧಿ.
ಉದಾಹರಣೆ ಎಕ್ಸಾಂಪಲ್ ಕೊಡ್ತೀನಿ. ಸೆಕೆಂಡ್ ಇಯರ್ಸ್ ಹೇಳುತ್ತೆ, ಸಂವಿಧಾನದ 311ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಈ ಮೂಲಕ ಭ್ರಷ್ಟಾಚಾರವನ್ನು ನೀವು ಕಡಿಮೆ ಮಾಡಬಹುದು. 311ನೇ ವಿಧಿ ಏನು ಹೇಳ್ತಪ್ಪ ಅಂತಂದರೆ, ನೀವು ಒಬ್ಬ ಸರ್ಕಾರಿ ನೌಕರರನ್ನು ಅರೆಸ್ಟ್ ಮಾಡಬೇಕಾದ ಸಂದರ್ಭದಲ್ಲಿ, ಅವ್ರನ್ನ ನಾವು ಪ್ರಾಸಿಕ್ಯೂಷನ್ಗೆ ಒಳಪಡಿಸೋ ಸಂದರ್ಭದಲ್ಲಿ ನೀವು ಅವ್ರ ಅಥಾರಿಟಿಯಿಂದ ಪರ್ಮಿಷನ್ ತಗೋಬೇಕಂತ ಹೇಳ್ತಾರೆ. ವೈ ದಟ್ ಈಸ್ ನೀಡೆಡ್ ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಪ್ರಾವಿಷನ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ದಿ ಕರಪ್ಟ್ ಅಫಿಷಿಯಲ್ಸ್ ರಾದರ್ ದೆನ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ದೆಮ್ ಅಂತೇಳಿ ಸೆಕೆಂಡ್ ಇಯರ್ಸಿ ಮೆನ್ಷನ್ ಮಾಡುತ್ತೆ. ಸೊ ಈ ಥರ ಅಂಶಗಳನ್ನು ನೀವು IAS ಪ್ರಿಪೇರ್ ಆಗಿ, PC ಪ್ರಿಪೇರ್ ಆಗಿ, ವೆರ್ ಎವರ್ ಎಸ್ ಆ್ಯಂಡ್ ಮೇನ್ಸ್ ಆನ್ಸರ್ಟಿಂಗ್ ದೇರ್ ಯು ಮೆನ್ಷನ್ ದೀಸ್ ಥಿಂಗ್ಸ್. ಓಕೆ. ಅದಾದ ನಂತರದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಪರಿಸರ ಜೀವಿಗಳು, ವನ್ಯಜೀವಿ ಅಭಯಾರಣ್ಯಗಳ ಬಗ್ಗೆ ವಿ ಹ್ಯಾವ್ ಸ್ಪೋಕನ್, ಪ್ರಾಜೆಕ್ಟ್ ಎಲಿಫೆಂಟ್. ಓಕೆ. ತದನಂತರದಲ್ಲಿ ಕರ್ನಾಟಕದಲ್ಲಿ ಆಡಳಿತ. ಸೊ ನಾವು ಪ್ರತಿ ಚಾಪ್ಟರ್ ಆದಮೇಲೆ PYQs ಕೊಟ್ಟಿದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೇವೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ನಾವು KPSC ಮತ್ತು KA ನಡೆಸಿದಂತಹ ಪರೀಕ್ಷೆಗಳ PYQs ತೆಗೆದುಕೊಂಬಂದು ಹಾಕಿದ್ದೀವಿ. ಓಕೆ. ಸೊ ಇದು ನಮ್ಮ ಹೊಸ ಪುಸ್ತಕಕ್ಕೆ ಸಂಬಂಧಪಟ್ಟಾಗೆ ಇಂದು ಇಂಗ್ಲೀಷ್ ಮಾಧ್ಯಮ ಲಭ್ಯವಿರುತ್ತೆ, ಇದು ಕನ್ನಡ ಮಾಧ್ಯಮ. ಸೊ 2000 ಕಾಪಿಗಳು ಖಾಲಿಯಾಗಿದೆ. ಇನ್ನೊಂದು ಸೆಕೆಂಡ್ ಪ್ರಿಂಟಿಂಗ್ ಹೋಗ್ತಾ ಇದ್ದೀವಿ. ಸೊ ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ಜಸ್ಟ್ ವೇಟ್ 2 days, ವಿ ವಿಲ್ ಗೆಟ್ ಯು ನ್ಯೂ ವಿ ವಿಲ್ bring a new book and you can take that book. Thank you.